ನಮಸ್ಕಾರ ಸ್ನೇಹಿತರೆ. ಇಡೀ ಜಗತ್ತು ಕಾತರದಿಂದ ಕಾಯುತ್ತಿದ್ದ ಮೂರನೇ ಮಹಾಯುದ್ಧವನ್ನು ತಡೆಯಬಲ್ಲ ಆ ಏಕೈಕ ಶಾಂತಿ ಮಾತುಕತೆ ಈಗ ಅಕ್ಷರಶಃ ಮುರಿದು ಬಿದ್ದಿದೆ. ಹೌದು, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಾಯಕರ ನಡುವೆ ನಡೆಯುತ್ತಿದ್ದ ಹೈ ವೋಲ್ಟೇಜ್ ಮೀಟಿಂಗ್ ಯಾವುದೇ ನಿರ್ಧಾರಕ್ಕೆ ಬಾರದೆ ಅರ್ಧಕ್ಕೆ ನಿಂತು ಹೋಗಿದೆ. ಪಾಕಿಸ್ತಾನ ಸಾವಿರಾರು ಭದ್ರತಾ ಸಿಬ್ಬಂದಿಯನ್ನು ಹಾಕಿ ಇಡೀ ನಗರವನ್ನು ಲಾಕ್ಡೌನ್ ಮಾಡಿ ತಾನೇನು ದೊಡ್ಡ ಜಾಗತಿಕ ಶಾಂತಿದೂತ ಅಂತ ಬೆಂಬಿಸಿಕೊಂಡು ಏರ್ಪಡಿಸಿದ್ದ ಈ ಸಂಧಾನ ಏಕಾಏಕಿ ಫ್ಲಾಪ್ ಆಗಿದ್ದೇಕೆ? ಜಗತ್ತಿನ ಕಣ್ಣು ಕುಕ್ಕುತ್ತಿದ್ದ ಈ ಮೀಟಿಂಗ್ ವಿಫಲವಾಗಲು ಆ 5 ಅಸಲಿ ಕಾರಣಗಳೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಗೆಳೆಯರೆ, ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ಪ್ರತಿನಿಧಿಗಳು ಮುಖಾಮುಖಿ ಆದರು ನಿಜ, ಆದರೆ ಅವರ ನಡುವೆ ಒಮ್ಮತ ಮೂಡಲು ಈ ಕೆಳಗಿನ ಕಾರಣಗಳು ಅಡ್ಡಿಯಾದವು. ಕಾರಣ: ಇಸ್ರೇಲ್ನ ನಿರಂತರ ಬಾಂಬ್ ಮಳೆ. ಒಂದೆಡೆ ಪಾಕಿಸ್ತಾನದಲ್ಲಿ ಶಾಂತಿ ಮಾತುಕತೆ ನಡೆಯುತ್ತಿದ್ದರೆ ಇತ್ತ ಲೆಬನಾನ್ ಮೇಲೆ ಇಸ್ರೇಲ್ ಸತತವಾಗಿ ಬಾಂಬ್ ಹಾಕುತ್ತಲೇ ಇತ್ತು. ನಮ್ಮ ಮೇಲೆ ಮತ್ತು ಲೆಬನಾನ್ ಮೇಲೆ ದಾಳಿ ನಿಲ್ಲಿಸದೆ ನಾವು ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ಪಟ್ಟು ಹಿಡಿಯಿತು. ಆದರೆ ಇಸ್ರೇಲ್ ಅನ್ನು ಕಂಟ್ರೋಲ್ ಮಾಡಲು ಅಮೆರಿಕ ಹಿಂದೇಟು ಹಾಕಿತು. ಕತಾರ್ ಬ್ಯಾಂಕಿನಲ್ಲಿ ಅಮೆರಿಕ ಸೀಸ್ ಮಾಡಿರುವ ಇರಾನ್ನ $6 ಬಿಲಿಯನ್ ಅಂದರೆ ಸುಮಾರು 50,000 ಕೋಟಿ ರೂಪಾಯಿ ಹಣವನ್ನು ಗೋಲ್ಡ್ ವೀಲ್ ಆಗಿ ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಇರಾನ್ ಡಿಮ್ಯಾಂಡ್ ಮಾಡಿತು. ಆದರೆ ಅಮೆರಿಕದ ನಿಯೋಗ ಇದಕ್ಕೆ ಕವಡೆ ಕಾಸಿನ ಬೆಲೆಯನ್ನು ಕೊಡಲಿಲ್ಲ. ಕಾರಣ 3: ನೀವು ನಮ್ಮ ಹಣವನ್ನು ಕೊಡುವವರೆಗೂ ಮತ್ತು ಇಸ್ರೇಲ್ ದಾಳಿ ನಿಲ್ಲಿಸುವವರೆಗೂ ಹಾರ್ಮುಜ್ ಜಲಸಂಧಿಯನ್ನು ನಾವು ಓಪನ್ ಮಾಡುವುದಿಲ್ಲ, ತೈಲ ಹಡಗುಗಳನ್ನು ಬಿಡುವುದಿಲ್ಲ ಎಂದು ಇರಾನ್ ಖಡಕ್ ವಾರ್ನಿಂಗ್ ಕೊಟ್ಟಿತು. ಇದು ಅಮೆರಿಕವನ್ನು ಕೆರಳಿಸಿತು. ಇನ್ನುಳಿದ 2 ಕಾರಣಗಳು ನೇರವಾಗಿ 2 ದೇಶಗಳ ಇಂಟರ್ನಲ್ ಪಾಲಿಟಿಕ್ಸ್ಗೆ ಸಂಬಂಧಿಸಿವೆ. ಇರಾನ್ ಸೇನೆಯ ವಿಟೋ ಪವರ್. ಇರಾನ್ನ ರಾಜತಾಂತ್ರಿಕರು ಮಾತುಕತೆಗಳ ಸಿದ್ಧವಿದ್ದರೂ ಇರಾನ್ನ ಪ್ರಬಲ ಸೇನಾಪಡೆ IRGC ಅಮೆರಿಕ ಮುಂದಡೆ ತಲೆಬಾಗಲು ಒಪ್ಪಲಿಲ್ಲ. ಯಾವುದೇ ಗ್ಯಾರಂಟಿ ಇಲ್ಲದೆ ಅಮೆರಿಕದ ಕಂಡೀಷನ್ಗಳನ್ನು ಒಪ್ಪಿಕೊಂಡರೆ ನಾವು ಜಗತ್ತಿನ ಮುಂದೆ ಸೋತಂತೆ ಎಂದು ಇರಾನ್ ಸೇನೆ ಪ್ರೆಷರ್ ಹಾಕಿತು. ಅಮೆರಿಕದ ಷರತ್ತುಗಳು. ಅಮೆರಿಕ ಕಡೆಯಿಂದ ಬಂದಿದ್ದ ನಿಯೋಗ ಮೊದಲು ನೀವು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿ, ಆಮೇಲೆ ನಾವು ಹಣ ಬಿಡುಗಡೆ ಮಾಡುವ ಬಗ್ಗೆ ಯೋಚಿಸುತ್ತೇವೆ ಎನ್ನುವ ಷರತ್ತನ್ನು ಮುಂದಿಟ್ಟಿತು. ಇಬ್ಬರು ಕೂಡ ನಾನು ಹಿಡಿಯುವ ಮೊಲಕ್ಕೆ ಮೂರೇ ಕಾಲು ಎನ್ನುವಂತೆ ತಗ್ಗಲು ಸಿದ್ಧರಿಲ್ಲದೆ ಕಾರಣ ಈ ಮೀಟಿಂಗ್ ಕೇವಲ ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತವಾಗಿ ಅರ್ಧಕ್ಕೆ ನಿಂತು ಹೋಗಿದೆ. ಸ್ನೇಹಿತರೆ, ಪಾಕಿಸ್ತಾನ ಎಷ್ಟೇ ಬಿಲ್ಡಪ್ ಕೊಟ್ಟರೂ ಅಮೆರಿಕ ಇರಾನ್ ನಡುವಿನ ಈ ಮೀಟಿಂಗ್ ಯಾವುದೇ ರಿಸಲ್ಟ್ ಇಲ್ಲದೆ ಫ್ಲಾಪ್ ಆಗಿದೆ. ಇದರ ನೇರ ಅರ್ಥ ಎಂದರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡಗಳು ಮತ್ತಷ್ಟು ದಟ್ಟವಾಗಿವೆ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಹಠಮಾರಿತನದಿಂದಾಗಿ ಜಗತ್ತು ಮತ್ತೊಂದು ಭೀಕರ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಲಿದೆಯಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.